ಹೇಳ್ರಪ್ಪ ಹೇಳ್ರು. ನಾನು ಹೇಳುವಂತದ್ದು 1,000 ಅತ್ಯಾಚಾರ ಆಗಿದೆ ನಾನೆಲ್ಲೂ ಹೇಳಲಿಲ್ಲ, ನಮ್ಮ ಕಮ್ಯುನಿಸ್ಟರು ಹೇಳಲಿಲ್ಲ. ನಾವು ಹೇಳುವಂತದ್ದು 416 ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಕೊಂಡು, ಅದು ಯಾಕೆ ಅವರ ಅಸಹಜ ಸಾವಿಗೆ ಒಳಗಾದ್ರು, ಅಸಹಜ ಸಾವು ದಾಖಲೆ ಯಾಕಾಯಿತು. ಈಗ ನಮ್ಮ ಪಟ್ರಮೆ ಗ್ರಾಮದಲ್ಲಿ 2 ಹೆಣ್ಮಕ್ಳು, ಅವಳ ಹೆಸರು ನೆನಪಾಗ್ತಾ ಇಲ್ಲ, ನನ್ನ ಮೇಲೆ ಆಣೆ ಇಟ್ಟು 2 ಹೆಣ್ಣು ಮಕ್ಕಳು ಒಂದೇ ದಿವಸ, ಅದು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದರಲ್ಲಿ ಸಾಲ ವಸೂಲಾತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 2 ಹೆಣ್ಮಕ್ಳು ಒಂದೇ ದಿವಸ ಸಹಾಯ ಆಗ್ತಾರೆ. ಏನು ಕಾರಣ ಅಂತ ಹೇಳಿದ್ರೆ ವಿಷ ಸೇವನೆ ಅಂತ ಗೊತ್ತಾಗ್ತದೆ. ಇದೆಲ್ಲ ಯಾಕೆ ತನಿಖೆ ಆಗುದಿಲ್ಲ? ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾಯಿ, ಆದ್ರೆ ತನಿಖೆ ಆಗುದಿಲ್ಲ. ಆದ್ರೆ ನಾವು ಹೇಳುವಂತದ್ದು ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಪದ್ಮಲತಾ, ವೇದವಲ್ಲಿ, ನಾರಾಯಣ ಮಾವುತ, ಯಮುನಾ, ಸೌಜನ್ಯ ಇದೇ ಮುಖ್ಯ. ಇದರ ಪತ್ಯ ಆದ್ರೆ ಧರ್ಮಸ್ಥಳದಲ್ಲಿ ಶಾಂತಿ ನೆಲೆಸ್ತದೆ ಖಂಡಿತ. ಸರಿ ಸರ್, ಬಟ್ ಸರ್ ಇವಾಗ ನಮ್ಮ ಚಂದ್ರಶೇಖರ್ ಅವರಿಗೆ ಭಯಂಕರ ನಗು ಬರ್ತಿದೆ. ಆದ್ರೆ ಮಟ್ಟಣ್ಣನವರವರು ಮಧ್ಯರಾತ್ರಿ ಬಂದು ಮಾಡಿದ ಲೈವ್ ನಲ್ಲಿ ಹೇಳ್ತಾರೆ ವಿಜಯೇಂದ್ರ ಅವರಿಗೆ ಓಪನ್ ವಾರ್ನಿಂಗ್. ಯಡಿಯೂರಪ್ಪನವರ ಗರಡಿಲ್ ಬೆಳೆದಿದ್ದು ಗೊತ್ತುಂಟು. ಅವರ ರಕ್ಷಣೆಗಿರುವವರು ಅದಕ್ಕೆ ಬೇಕಾ ಅವರು ನೆಗಾಡ್ತಾರೆ. BM ಭಟ್ರೆ ಆರೋಪಿ ಅಂತ ಹೇಳಿ ನನ್ಗೊಂದು ಡೌಟ್ ಇದೆ. ಬೇಡ ದೇವಾನಂದರ ಮಗಳ ವಿಚಾರದಲ್ಲಿ ಗಿಳಿಯಾರ್ ಸರ್, ಬೇಡ, ನಾವು ಬೇರೆ ಪ್ರಕರಣದ ವಿಚಾರಣೆಗೆ ಹೋಗ್ತಾ ಇಲ್ಲ. ಈ ದಿಕ್ಕು ತಪ್ಪೋದು ಬೇಡ. ನಮ್ಮನ್ನ ಅಟ್ಲೀಸ್ಟ್ ಹೋರಾಟ ದಿಕ್ಕು ತಪ್ಪಿದೆಯೋ ಅಲ್ಲೋ ಗೊತ್ತಿಲ್ಲ, ನಮ್ ಡಿಬೇಟ್ ದಿಕ್ಕು ತಪ್ಪೋದು ಬೇಡ. ಚಂದ್ರಶೇಖರ್ ಸರ್ ಪ್ರಶ್ನೆ ಕೇಳ್ತಿದ್ದೀನಿ, ಅವ್ರು ಉತ್ತರ ಕೊಡ್ಲಿ. ಮಟ್ಟಣ್ಣನವರು ಮಧ್ಯರಾತ್ರಿ ಲೈವ್ ಬಂದು ಹೇಳ್ತಾರೆ, ನಾನು ಯಡಿಯೂರಪ್ಪನವರ ಗರಡಿ ಬೆಳೆದಿರೋದ್ರಿಂದ ವಿಜಯೇಂದ್ರ ಅವರಿಗೆ ನಾನು ಇಲ್ಲಿ ಒಂದು ಸಂದೇಶ ಕೊಡ್ತಿದ್ದೀನಿ, ಧರ್ಮಸ್ಥಳದ ಪರವಾಗಿ ನಿಲ್ಲೋದನ್ನ ಬಿಟ್ಬಿಡಿ, ನಾಳೆ ದಿನ ಸತ್ಯ ಆಚೆ ಬಂದ್ರೆ ನಿಮಗೆ ಪಶ್ಚಾತ್ತಾಪ ಆಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ನಮ್ಮ ಭಟ್ರು ಮಾತೆತ್ತಿರ RSS ಗಾಡಿಲ್ ಪಳಗಿರೋರು RSS ಅವರು ಅಂತ ಹೇಳ್ತಾರೆ. ಒಂದು ವಿಷಯನ ಜನತೆಗೆ ಈ ನಿಮ್ಮ ಮುಖಾಂತರ ಕ್ಲಾರಿಫೈ ಮಾಡ್ಬಿಡ್ತೀನಿ. ಯಾವ್ದೋ ಒಂದು ಸಂಜೆ ಒಳಗಡೆಗೆ ಬಂದು ಒಂದ್ಸರಿ ಶಾಖೆ ಅಟೆಂಡ್ ಮಾಡಿ ಹೋಗ್ತಿದ್ರೇನೆ RSS ಅವರು ಆಗೋದಿಲ್ಲ. RSS ಅಂತಕ್ಕಂಥದ್ದು ನಿತ್ಯ ಸಂಸ್ಕಾರ ಇರಬೇಕು. ಒಂದ್ ದಿವಸ ಸ್ನಾನ ಮಾಡಿದ್ರೆ ಆಗೋದಿಲ್ಲ, ಪ್ರತಿ ದಿವಸ ಸ್ನಾನ ಮಾಡಬೇಕು, ಪ್ರತಿ ದಿವಸ ಸಂಸ್ಕಾರ ಬೇಕು. ನಿಮಿಷ, ಗಾಂಧೀಜಿ ಅವ್ರ ಮಗ ಹರಿಲಾಲ್ ಇದ್ನಲ್ಲ, ಗಾಂಧೀಜಿಯವರು ಕುಡ್ತದ ವಿರೋಧ ಆಗಿದ್ರು, ಹರಿಲಾಲ್ ದೊಡ್ಡ ಕುಡ್ಕ ಆಗಿದ್ದ. ಹಾಗಾಗಿ ಅವರ್ಯಾರು ಹಾಳಾಗಿದ್ರಿಂದ ಗಾಂಧೀಜಿಯವರು ಹಾಳು ಮಾಡೋದಲ್ಲ. ಹಾಗಾಗಿ ತಿಮ್ಮರೋಡಿಗಾಗ್ಲಿ ಮಟ್ಟಣ್ಣನವರಿಗಾಗ್ಲಿ ಬಿಜೆಪಿಗೆ RSSಗೆ ಸಂಬಂಧವೇ ಇಲ್ಲ. ಇವು ಲೆಫ್ಟಿಸ್ಟ್ಗಳ ಕೆಟ್ಟ ಹುಳಗಳು, ಅರ್ಬನ್ ನಕ್ಸಲರ ಕೆಟ್ಟ ಹುಳುಗಳಿವು. ದಯಮಾಡಿ RSS ಹೆಸರು ಇದ್ರಲ್ಲಿ ತರಬೇಡಿ. ಮೊದಲನೇ ಪ್ರಶ್ನೆ. ಎರಡನೇದು, ನೀವು ಗಿರೀಶ್ ಮಟ್ಟಣ್ಣವರ ವಿಚಾರ ಹೇಳಿದ್ರಿ. ಗಿರೀಶ್ ಮಟ್ಟಣ್ಣವರ ಯೋಗ್ಯತೆ ಏನು ಅಂತ ಹೇಳಿ ಜಗತ್ತಿಗೆ ಗೊತ್ತಾಗಿದೆ ಇವತ್ತು. ಅವ್ರು ಹೇಳ್ತಾರೆ ಆದ್ರೆ ಮಹೇಶ್ ಶೆಟ್ರು ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ರು, ನಾವು ಯಡಿಯೂರಪ್ಪನವರ ಗರಡಿಲ್ ಬೆಳೆದಿದ್ದೇವೆ, ವಾರ್ನಿಂಗ್ ಕೊಡೋದಲ್ಲ. ಗಿರೀಶ್ ಮಟ್ಟಣ್ಣವರು ಏನೇನ್ ಮಾತಾಡಿದ್ರು ಹೇಳಿ. ಇಲ್ಲಿ ಈ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆಗ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳನ್ನ ಅವತ್ತು ಮೊದಲನೇ ರಾತ್ರಿನೇ ಅವರು ಭೋಗಿಸ್ತಾರೆ ಅಂತ ಹೇಳಿ. ಇದೇ ಗಿರೀಶ್ ಮಟ್ಟಣ್ಣ ಅವರು ಮದುವೆ ಆಗಿದ್ದು ಧರ್ಮಸ್ಥಳದ ಸಾಮೂಹಿಕ ವಿವಾಹದಲ್ಲಿ. ಹಾಗಾದ್ರೆ ಅವರ ಪತ್ನಿಯ ಮೇಲೆ ಇವರು ಅನುಮಾನ ಪಡ್ತಾರ? ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಜನ ಚರ್ಚೆ ಅಂದ್ರೆ ಇಂತಹ ಮಾತುಗಳು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತಾಗಿ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಇದಾರೆ. ಇವತ್ತು ವಿಜಯೇಂದ್ರ ಹೇಳೋದಲ್ಲ ಧರ್ಮಸ್ಥಳದ ಪರವಾಗಿ ನಿಲ್ತೀವಿ ಅಂತೇಳಿ ಇವರೇ ಉಲ್ಟಾ ಹೊಡಿತಿದಾರಲ್ರಿ. ಯಾಕೆ ನೀವು ತಾಯಿ ಯಾರು ಅನನ್ಯ ಭಟ್ನ ಊಹಾತ್ಮಕ ತಾಯಿ ಇದಾರಲ್ಲ ಸುಜಾತ ಭಟ್, ಅವ್ರ ಜೊತೆ ನೀವ್ಯಾಕೆ ನಿಲ್ತಿಲ್ಲ? ಇವತ್ತು ಆ ಮಾಸ್ಕ್ ಮ್ಯಾನ್ ಜೊತೆಗೆ ನೀವ್ಯಾಕೆ ನಿಲ್ತಿಲ್ಲ? ಆ ಮಾಸ್ಕ್ ಮ್ಯಾನ್ಗೆ ಒಬ್ಬ ಅಡ್ವೊಕೇಟ್ ಇಲ್ಲಲ್ರಿ. ಇವ್ರು ಸುಧಾರಿತ ಭಟ್ ಜೊತೆಗೆ ಒಬ್ಬ ವ್ಯಕ್ತಿ ಇಲ್ಲ, ಒಂದು ಅಡ್ವೊಕೇಟ್ ಇಲ್ಲ. ಚೆನ್ನಾಗಿ ಅವರು ಉಪಯೋಗಿಸ್ಕೊಬಿಟ್ಟು ಬಹಳ ಎಲ್ಲ ತರ ಬಿಸಾಕ್ಬಿಟ್ಟು ಹೊಟ್ಟೋದ್ರಲ್ಲ. ಇವತ್ತಿಗೆ ಬಂಧನದ ಬೀದಿ ಶುರುವಾಗಿದೆ. ಹಾಗಾಗಿ ಫ್ರಸ್ಟ್ರೇಷನ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇವರ ಎಲ್ಲರ ಯೋಗ್ಯತೆ, ನಾನು ಅದಕ್ಕೆ ಹೇಳ್ತಾ ಇದ್ದು, ಅಣ್ಣಪ್ಪನ ಆಟ ನಡೀತಾ ಇದೆ ಅಂತ ಹೇಳಿದ್ರೆ ಇವು ಎಲ್ಲರ ಏನು ಮುಖವಾಡಗಳು ಕಳ್ಸಿ ಬೀಳ್ತಾ ಇದಾವೆ. ಎಲ್ಲರೂ ಒಳಗಡೆಗೆ ಜೈಲಿಗೆ ಹೋಗ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಏನು ಒಂದು ಹುನ್ನಾರದಿಂದ ಇವೆಲ್ಲ ಶುರುವಾಯಿತು, ಉಲ್ಟಾ ಹೊಡೆದು ಈಗ ಅವ್ರ ಬುಡಕ್ಕೆ ಬಂದಿದೆ. ಹಾಗಾಗಿ ಇವೆಲ್ಲ ಪಾಪಿಗಳ ಅಂತ್ಯ ಆಗೇ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ.